ನಮಸ್ಕಾರ ಸ್ನೇಹಿತರೆ, ಜಗತ್ತಿನ ಅತಿ ಸೇಫ್ ಜಾಗ ಅಂತ ಕರೆಸಿಕೊಳ್ಳುವ ದುಬೈಗೂ ಈಗ ಯುದ್ಧದ ಕಾವು ತಟ್ಟಿದೆ. ಹೌದು ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಮಹಾಯುದ್ಧ ಈಗ 32ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಡೀ ಗಲ್ಫ್ ರಾಷ್ಟ್ರಗಳು ಬೆಚ್ಚಿ ಬೀಳುವಂತಹ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ದುಬೈ ಪೋರ್ಟ್ ಹತ್ತಿರವಿದ್ದ ಕುವೈತ್ನ ಬೃಹತ್ ತೈಲ ಹಡಗಿನ ಮೇಲೆ ಇರಾನ್ನ ಡ್ರೋನ್ ಅಟ್ಯಾಕ್ ಮಾಡಿದೆ. ಇದರ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಭೂಮಿಯ ಮೇಲಿನ ಅತಿ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಕೊಟ್ಟ ಲಾಸ್ಟ್ ವಾರ್ನಿಂಗ್ ಏನು? ದುಬೈ ಮೇಲೆ ನಡೆದ ಆ ಅಟ್ಯಾಕ್ನಿಂದ ಪ್ರಪಂಚದ ಎಕಾನಮಿ ಯಾಕೆ ನಡುಗುತ್ತಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬಿಸಿ ಸ್ನೇಹಿತರೆ, ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಅಲ್ ಸಲ್ಮಿ ಅನ್ನೋ ಕುವೈತ್ನ ಆಯಿಲ್ ಟ್ಯಾಂಕರ್ UAE ಕರಾವಳಿಯಲ್ಲಿ ಅಂದ್ರೆ ದುಬೈ ಪೋರ್ಟ್ ಹತ್ತಿರ ನಿಂತಿತ್ತು. ಏಕಾಏಕಿ ಬಂದ ಇರಾನ್ ಡ್ರೋನ್ ಈ ಹಡಗಿಗೆ ಗುರಿಯಿಟ್ಟು ಅಟ್ಯಾಕ್ ಮಾಡಿದೆ. ಸ್ನೇಹಿತರೆ, ದುಬೈ ಅಂದರೆ ಅದು ಇಡೀ ಪ್ರಪಂಚದ ಬಿಸಿನೆಸ್ ಮತ್ತು ಟೂರಿಸಂ ಹಬ್. ಇಲ್ಲಿಯವರೆಗೆ ಸೇಫ್ ಆಗಿದ್ದ ಆ ಜಾಗದ ಮೇಲೆಯೇ ಅಟ್ಯಾಕ್ ಆಗಿರೋದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಈ ದಾಳಿಯಿಂದ ಇರಾನ್ ಇಡೀ ಪ್ರಪಂಚಕ್ಕೆ ಕೊಡ್ತಿರೋ ಮೆಸೇಜ್ ಒಂದೇ: ನಮ್ಮನ್ನು ಮುಟ್ಟಿದ್ರೆ ಮಿಡಲ್ ಈಸ್ಟ್ನಲ್ಲಿ ಯಾರೂ ಸೇಫ್ ಆಗಿ ಇರಲ್ಲ. ಈ ಅಟ್ಯಾಕ್ ಆಗ್ತಿದ್ದು ಹಾಗೆ ಅಮೆರಿಕ ಸುಮ್ಮನೆ ಕೂತಾ? ಖಂಡಿತ ಇಲ್ಲ ಸ್ನೇಹಿತರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೇರವಾಗಿ ಒಂದು ಭೀಕರ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೂಡಲೇ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ ಅಂದರೆ ಇರಾನ್ನ ಪ್ರತಿಯೊಂದು ಎಲೆಕ್ಟ್ರಿಕ್ ಪ್ಲಾಂಟ್ ಮತ್ತು ತೈಲ ಬಾವಿಗಳ ಮೇಲೆ ಅಟ್ಯಾಕ್ ಮಾಡಿ ಧೂಳಿಪಟ ಮಾಡ್ತೀವಿ ಅಂತ ಗುಡುಗಿದ್ದ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ಇರಾನ್ನ ಆಯಿಲ್ ವೆಲ್ಸ್ ಕಳೆದುಕೊಂಡ್ರೆ ಆ ದೇಶದ ಆರ್ಥಿಕತೆ ಸಂಪೂರ್ಣ ಜೀರೋ ಆಗುತ್ತೆ. ಆದರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಆರಿಫ್ಚಿ ನಾವು ಅಮೆರಿಕ ಜೊತೆ ಯಾವುದೇ ಮಾತುಕತೆ ಸಿದ್ಧವಿಲ್ಲ ಅಂತ ಹೇಳುವ ಮೂಲಕ ಯುದ್ಧದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ಟ್ರಂಪ್ ಮತ್ತು ಇರಾನ್ ನಡುವಿನ ಈ ಈಗೋ ಕ್ಲಾಶ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಊಹಿಸೋಕ್ಕೂ ಕಷ್ಟ ಆಗ್ತಿದೆ. ದುಬೈ ಮೇಲೆ ಆಗಿರೋ ಈ ಅಟ್ಯಾಕ್ನಿಂದ ಇಂಟರ್ನ್ಯಾಷನಲ್ ಮಾರ್ಕೆಟಿನಲ್ಲಿ ಪೆಟ್ರೋಲ್ ಬೆಲೆ ಇನ್ನಷ್ಟು ಏರಿಕೆ ಆಗೋದು ಗ್ಯಾರಂಟಿ. ಇದರ ನೇರ ಎಫೆಕ್ಟ್ನಲ್ಲಿ ಭಾರತ ಮೇಲೂ ಆಗುತ್ತೆ. ಈ ಯುದ್ಧದ ಬಗ್ಗೆ, ಟ್ರಂಪ್ ಕೊಟ್ಟಿರುವ ಎಚ್ಚರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಕನ್ನಡ ಕಾಂಟೆಕ್ಸ್ಟ್. ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ. ವಂದನೆ.